ದೇಶ ಸುಭದ್ರವಾಗಿರ್ಬೇಕಂದ್ರೆ ಮೋದಿ ಅಂತ ನಾಯಕರು ಬೇಕೇ ಬೇಕು. ಖಂಡಿತ ಎಲ್ಲರೂ ಮೋದಿಗೆನೆ ಓಟ್ ಹಾಕ್ಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಈ ಬಿಸಿಲು, ಈ ಹೆವಿ ಶೀತ, ಇದ್ರ ನಡುವೆ ತಾವು ಮೋದಿ ನೋಡಕ್ ಬಂದಿದ್ದೀರಿ. ಏನ್ ಅನ್ಸುತ್ತೆ? ಎಷ್ಟು ಖುಷಿ ಆಗ್ತಿದೆ ಈ ಜನಸಾಗರ ನೋಡಿ? ತುಂಬ ಮೈಸೂರು ಒಡೆಯರು ಯದುವೀರ್ ದತ್ತ ಅವರು ನಾವು ಎಲೆಕ್ಷನ್ಗೆ ಬಂದಿದ್ದಾರೆ, ನಿಂತಿದ್ದಾರೆ. ಅವರನ್ನ ಗೆಲ್ಸೋಕ್ಕೆ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಮೋದಿಜಿ ಅವರು ಮತ್ತೆ ಒಮ್ಮೆ ಬರಬೇಕು. ಅವರು ನಮಗೆ, ನಾವು ಬಿಸಿಲಲ್ಲಿ ಬೆಂಕಿಲೆಲ್ಲ ಕಾಯ್ಕೊಂಡಿದ್ದೀವಿ. ನಾವು ರೈತಾಪರು ನಮಗೆ ಜಮೀನಲ್ಲಿ ಬೆಳೆ ಬೆಳೆದ್ರೆ ಮಾತ್ರ ಉಂಟು, ಇಲ್ಲದರಿಲ್ಲ. ಹಂಗಾಗಿ ನಮಗೆ ಮೋದಿ ಅವರು ಬರಬೇಕು, ಯದುವೀರ್ ದತ್ತ ಅವರು ಬರಬೇಕು. ನಮ್ಮ ಹೆಸರು ಮಮತಾ ಬೆನರ್ಜಿ, ಕರ್ನಾಟಕ ಮಮತಾ ಬೆನರ್ಜಿ. ಏನು ಕರ್ನಾಟಕ ಮಮತಾ ಬೆನರ್ಜಿ ಅವರು, ಮೋದಿ ಅವರೇ ಹೆಸರು ಕಟ್ಟಿರೋದು ನಮಗೆ. ನಾವು ಅಲ್ಲಿಗೆ ಹೋಗಿದ್ವಿ ಹುಡಿಕೊಂಡು ಅವ್ರ ಹತ್ರ, ನಮಗೆ ಹೆಮ್ಮೆ ಅನಿಸಿದ್ದಾರೆ. ನಮ್ಮ ಜೊತೆ ಅಣ್ಣಾರು ತಾವೆಲ್ಲಿಂದ ಬಂದಿರಿ? ಸರ್, ನಾವು ರಾಮಕೃಷ್ಣ ನಗರದವರು. ಮೋದಿಜಿಯವರು ಆಗ್ತಕ್ಕಂಥ ಇಂಪ್ಲಿಮೆಂಟ್ ಯೋಜನೆ ನಮಗೆ ಒಂದು ಉತ್ತೇಜನವನ್ನು ಕೊಡುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅವರ ಸಂದೇಶ ಹಾಗೂ ಭಾಷಣದೊಂದಿಗೆ ನಮಗೆಲ್ಲರಿಗೂ ಶಕ್ತಿ ತುಂಬುತ್ತೆ ಮತ್ತು ಈ ಬರೋ ವರ್ಷಗಳಲ್ಲಿ ಮಾಡಬೇಕಾಗಿರೋ ಕೆಲಸ ಅವರ ಮೂಲಕ ಯಶಸ್ವಿ ಆಗುತ್ತೆ ಅಂತ ಹೇಳ್ತಾ, ಇವತ್ತು ನಮ್ಮ ಅಂಬೇಡ್ಕರ್ ಜಯಂತಿನೂ ಕೂಡ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅವರ 133ನೇ ಜಯಂತಿ. ಮೈಸೂರಿಗೆ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ಗೂ ಭಾಳ ನಿಕಟವಾದ ಸಂಬಂಧ. ಸಂವಿಧಾನ ರಚನೆ ಮಾಡೋ ಸಮಯದಲ್ಲಿ ನಮ್ಮ ಮೈಸೂರಿನ ಪ್ರಜಾಪ್ರತಿನಿಧಿಯನ್ನು ಸಭೆಯನ್ನು ಉಲ್ಲೇಖಿಸಿ, ಲೆಸ್ಲಿ ಮಿಲ್ಲರ್ ವರದಿಯನ್ನು ಕೂಡ ಅವರು ಉಲ್ಲೇಖಿಸಿ ಸಂವಿಧಾನವನ್ನು ರಚಿಸಿದ್ದಾರೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಡಾಕ್ಟರ್ BR ಅಂಬೇಡ್ಕರನ್ನು ಸ್ಮರಿಸುತ್ತಾ, ಅವರ ಅಪಾರವಾದ ಕೊಡುಗೆಗಾಗಿ ಒಂದು ಗೌರವವನ್ನು ಸಲ್ಲಿಸುತ್ತಾ, ನಮ್ಮ ಕೊಡಗು ಜನಾಂಗನೂ ಕೂಡ ಇವತ್ತು ಉಪಸ್ಥಿತರಿದ್ದಾರೆ. ನಿಮ್ಮ ಹೊಸ ವರ್ಷ ಅಂತ ನಮಗೆ ತಿಳಿದಿದೆ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷ ಶುಭಾಶಯಗಳನ್ನು ಸಲ್ಲಿಸುತ್ತಾ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ನಿಮ್ಮ ಮೈಸೂರು ಹಾಗೂ ಕೊಡಗು ಕ್ಷೇತ್ರದ ಅಭ್ಯರ್ಥಿಯಾಗಿದ್ದೀನಿ. ಸುಮಾರು 1 ತಿಂಗಳು ಆಗಿದೆ ಸೂಚನೆ ಬಂದಿದ್ದ ಕ್ಷಣಕ್ಕಿನ್ನು. ಆಗಲೇ ಪ್ರವಾಸದಲ್ಲಿ ಪ್ರಚಾರ ಮಾಡ್ತಾ ಬಂದಿದ್ದೀವಿ. ನಿಮ್ಮೆಲ್ಲರೂ ಭೇಟಿ ಪರಿಚಯ ಮಾಡ್ತಾ ಬಂದಿದ್ದೀವಿ. ಎಲ್ಲ ಹೋಗಿದ್ದ ಕಡೆ ಎಲ್ಲ ಭಾಳ ಉತ್ಸಾಹದಿಂದ ನೀವು ಕಾರ್ಯಕ್ರಮದಲ್ಲಿ ಎಲ್ಲ ಪಾಲ್ಗೊಳ್ತಾ ಇದ್ದೀರಿ. ಅದಕ್ಕಾಗಿ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳು ನಿಮ್ಮೆಲ್ಲರಿಗೂ, ವಿಶೇಷವಾಗಿ ನನ್ನ ಕಾರ್ಯಕರ್ತ ಸಹೋದರ ಸಹೋದರಿಯರಿಗೆ. ನಮ್ಮ ಪ್ರಧಾನಮಂತ್ರಿ ಅವರು ಮಾಡಿರೋ ಕೆಲಸ ಕಳೆದ 10 ವರ್ಷದೆಲ್ಲನೂ ನಿಮ್ಮ ಕಣ್ಮುಂದೆನೇ ಇದೆ. ಭಾರತ ಅಭಿವೃದ್ಧಿ ಇರ್ಬೋದು, ನಮ್ಮ ಸಮಾಜದ ಪರಿಸ್ಥಿತಿ ಉತ್ತಮಗೊಳಿಸೋದ ಕೆಲಸ ಇರ್ಬೋದು, ನಮ್ಮ ಭಾರತದ ಪಾರಂಪರ್ಯ ಸಂರಕ್ಷಣೆ ಇರ್ಬೋದು. ಮೈಸೂರೇ ಒಂದು ದೊಡ್ಡ ಉದಾಹರಣೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಯೋಗ ಅಂದರೆ ಆಧುನಿಕ ಯೋಗ ಮೈಸೂರಲ್ಲೇ ಉದ್ಭವ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಟಿ ಕೃಷ್ಣಮಾಚಾರ್ಯರು ಮೈಸೂರಲ್ಲೇ ಮಹಾರಾಜ ಅಪ್ಪಣೆಯೊಂದಿಗೆ ಯೋಗಾಭ್ಯಾಸವನ್ನು ಶುರು ಮಾಡಿ ಆಧುನಿಕ ಯೋಗ ಇಲ್ಲೇ ಸೃಷ್ಟಿಯಾಯಿತು. ಆ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಅವರು ನಮ್ಮ ಅರಮನೆಯೇ ಮುಂದೆ ಬಂದು ಯೋಗಾಭ್ಯಾಸ, ಯೋಗ ದಿನಾಚರಣೆಯನ್ನು ಆಚರಿಸಿ, ಯೋಗದ ತಾತ್ವಿಕ ಆಧಾರ ಇಡೀ ವಿಶ್ವಕ್ಕೆ ಲಾಭ ಆಗುತ್ತೆ ಅಂತ ನಮ್ಮ ತಾತ್ವಿಕ ಆಧಾರ ಆಗಿ ಬಳಸ್ತಾ ಇರೋದು ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು. ಭಾರತದ ಪಾರಂಪರ್ಯವನ್ನು ಸಂರಕ್ಷಣೆ ಮಾಡ್ತಾ ಇರೋ ಜೊತೆಗೆ ನಮಗೆ ಬೇಕಾಗಿರುವ ಅಭಿವೃದ್ಧಿ ಕೆಲಸ ಹಾಗೂ ಸೌಲಭ್ಯಗಳನ್ನು ಜಾರಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನೋಡೋಕೆ ಹೋದರೆ ನಮ್ಮ ಮೈಸೂರು ಅರಸರ ಪ್ರತಿಧ್ವನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮೈಸೂರು ಅರಸರು ನಾವು ಯಾವಾಗಲೂ ಸ್ಮರಣೆ ಮಾಡೋದ ಕಾರಣ ಅಂದರೆ ಕನ್ನಡಿಗರ ಪಾರಂಪರ್ಯವನ್ನು ಒಂದರ ಕಡೆ ಸಂರಕ್ಷಣೆ ಮಾಡಿದ್ರು, ಅದರ ಜೊತೆಗೆ ಅಂದಿನ ಕಾಲಕ್ಕೆ ಆಧುನಿಕವಾದ ಸೌಲಭ್ಯ, ಅಭಿವೃದ್ಧಿ ಕೆಲಸವನ್ನು ಜಾರಿ ಮಾಡಿದ್ರು. ಅದೇ ರೀತಿ ನಮ್ಮ ಪ್ರಧಾನಮಂತ್ರಿಯವರು ಭಾರತದ ಪಾರಂಪರ್ಯವನ್ನು ಸಂರಕ್ಷಣೆ ಮಾಡೋ ಜೊತೆಗೆ ನಮಗೆ ಎಲ್ಲ ಬೇಕಾಗಿರುವ ಅಭಿವೃದ್ಧಿನೂ ಕೂಡ ಮಾಡ್ತಾ ಇದ್ದಾರೆ. ಅಂದಿನ ಕಾಲದಲ್ಲಿ ಅರಸರು ಮಾಡಿರುವ ಕೆಲಸ ನಮ್ಮ ಮೈಸೂರು ಭಾಗಕ್ಕೆ ಒಂದು ಸುವರ್ಣ ಯುಗ ಕಾಣ್ತು. ನಮ್ಮ ಪ್ರಧಾನಮಂತ್ರಿ ಮಾಡ್ತಾ ಇರೋ ಕೆಲಸ ಇಡೀ ಭಾರತಕ್ಕೆ ಒಂದು ಸುವರ್ಣ ಯುಗ ಕಾಣುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಅವರ ಬೆಂಬಲಕ್ಕಾಗಿ ನಿಂತ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಆಗುತ್ತೆ. ತಾವೆಲ್ಲರೂ 10 ವರ್ಷ ಹಿಂದೆ, 5 ವರ್ಷ ಹಿಂದೆ ಆ ಕಮಲದ ಗುರುತಕ್ಕಾಗಿ ತಮ್ಮ ಮತವನ್ನು ನೀಡಿದ್ರಿ, ಅವರ ಕೈವನ್ನು ಬಲಪಡಿಸಿದ್ರಿ. ಅದರ ಮೂಲಕ ಎಲ್ಲ ಒಳ್ಳೆ ಕೆಲಸವನ್ನು ಆಗಿದೆ. ಇಷ್ಟೊಂದೆಲ್ಲ ಸಾಧನೆಗಳು ಅಮೋಘವಾಗಿದ್ದರೂ ಸಹ ಅವರು ಹೇಳಿದ್ದಾರೆ ಇದು ಬರೀ ನಮ್ಮ ಟ್ರೇಲರ್ ಅಂತ.
ಮುಂಬರುವ ವರ್ಷಗಳಲ್ಲಿ ವಿಕಸಿತ ಭಾರತ 2047 ಒಂದು ದೃಷ್ಟಿಯನ್ನು ನೆಟ್ಟಿದ್ದಾರೆ. ಪಾಶ್ಚಾತ್ಯ ದೇಶಕ್ಕಿಂತ ಹೆಚ್ಚಾಗಿ ನಮ್ಮ ಭಾರತದ ಅಭಿವೃದ್ಧಿ ಆಗಬೇಕು ಅಂತ ಅವರ ದೃಷ್ಟಿ. ಬೇರೆ ಪಕ್ಷದವರು ನಾಳೆ ಏನಾಗಬೇಕು, ನಾಳೆದೇನಾಗಬೇಕು ಅಂತಾನೆ ಒಂದು ಕಲ್ಪನೆ ಇಲ್ಲ. ನಮ್ಮ ಪ್ರಧಾನಮಂತ್ರಿಯವರು 23 ವರ್ಷ ಮುಂದೆ ಆಗಲೇ ಯೋಚನೆಯನ್ನು ಮಾಡಿದ್ದಾರೆ. ಅವರ ಬೆಂಬಲಕ್ಕಾಗಿ ನಾವೆಲ್ಲರೂ ನಿಂತ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ಇದೇ ರೀತಿ ನಾವು ಮುಂದುವರಿತಾ ಬರೋಣ. ಹೌದು, ಹಲವಾರು ಪ್ರಶ್ನೆಗಳು ಎದ್ದು ಬಂದಿತ್ತು. ನನ್ನ ಸೂಚನೆ ಬಂದಿದ್ದ ಕ್ಷಣಕ್ಕೆ ಇವರು ಅರಮನೆಯ ವಾತಾವರಣದ